ಯಾರಿಗೆಲ್ಲ ಗೊತ್ತಿಲ್ಲ, ಈ ಹೆಣ್ಮಗುದ ಹೆಸರು ಸೋನಿಯಾ ಸಿಂಗ್ ಖತ್ರಿ, AKA ಫಿಟ್ ಗರ್ಲ್ 08. ಜನರು ಇವಳ ಕಾಂಟೆಂಟ್ ನೋಡೋದಕ್ಕೆ ಎರಡು ದೊಡ್ಡ ಕಾರಣ ಇದೆ. ಇವಳ ಪ್ರಕಾರ ಇವಳು ಫಿಟ್ ಗರ್ಲ್ ಅಂದ್ರೆ ಫಿಟ್ನೆಸ್ ರಿಲೇಟೆಡ್ ವಿಡಿಯೋ ಮಾಡ್ತಾಳೆ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಇವಳ ಕಾಂಟೆಂಟ್ ಅಲ್ಲಿ ಫಿಟ್ನೆಸ್ ಒಂದು ಬಿಟ್ಟು ಬೇರೆ ಎಲ್ಲ ಉಂಟು. ಇವಾಗ ಅಕ್ಕ ನಿಮ್ಗೆ ಶೋಲ್ಡರ್ ವರ್ಕೌಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾಳೆ ನೋಡಿ. ಅಲ್ಲ, ಇದ್ರಲ್ಲಿ ಶೋಲ್ಡರ್ ವರ್ಕೌಟ್ ಎಲ್ಲಿ ಉಂಟು? ಓಕೆ, ಅಕ್ಕ ಇವಾಗ ಲೆಗ್ ವರ್ಕೌಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾಳೆ. ಅಲ್ಲ, ಇದ್ರಲ್ಲಿ ಲೆಗ್ ವರ್ಕೌಟ್ ಎಲ್ಲಿ ಉಂಟು? हाय गाइस, ये है 5 मिनट्स एब्स वर्कआउट रूटीन जो आप कहीं पर भी कर सकते हो. ಓಕೆ, ಅಕ್ಕ ಇವಾಗ ಆಬ್ಸ್ ವರ್ಕೌಟ್ ತೋರಿಸ್ತಾ ಇದ್ದಾಳೆ. ಅಲ್ಲ, ಇದ್ರಲ್ಲಿ ಆಬ್ಸ್ ವರ್ಕೌಟ್ ಎಲ್ಲಿ ಉಂಟು? ಇದನ್ನ ನೋಡೋದಕ್ಕಂತಾನೆ ಆಲ್ಮೋಸ್ಟ್ 3 ಮಿಲಿಯನ್ ಬುದ್ಧಿವಂತರು ಇವಳನ್ನ ಫಾಲೋನು ಮಾಡ್ತಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವಾಗ ಇವನ್ ಯಾರಂತ ಅನ್ಕೊಂಡ್ರ? ಈ ಪುಣ್ಯಾತ್ಮನ್ ಹೆಸರು ರೋಹಿತ್ ಚಪ್ರಿ ಅಂಡ್ ಇವನ್ ಈ ಮಿಟಿಕ್ಲಾಡ್ ಇದು ಧರ್ಮಪತಿ. ಇವನಿಗೆ 2.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂಡ್ ಇವನ್ ಪ್ರಕಾರ ಇವನು ಇಂಡಿಯಾಸ್ ನಂಬರ್ 1 ಫಿಟ್ನೆಸ್ ಯೂಟ್ಯೂಬರ್. ಓಕೆ, ಸೊ ಬನ್ನಿ ನೋಡೋಣ ಇವರಿಂದ ಇವತ್ತು ಫಿಟ್ನೆಸ್ ಏನಂತ ತಿಳ್ಕೊಳ್ಳೋಣ. अच्छा ये बताओ, सुबह उठ के खाली पेट सबसे खराब चीज हमारी बॉडी के लिए चाय और कॉफी. ಓಕೆ, ಸೊ ಬೆಳಗಡೆ ಎದ್ದು ಚಾ ಕಾಫಿ ಕುಡಿಬಾರ್ದು ಅಂತ ಹೇಳ್ತಿದ್ದಾರೆ. ಓಕೆ, तो सुबह उठते ही सबसे पहले मेरे लिए बना दी वाइफ ने एक कैपेचिनो. ಹಾಯ್, ಇವಾಗ ಇವರೇ ಬೆಳಗಡೆ ಎದ್ದು ಟೀ ಕಾಫಿ ಕುಡಿತಿದ್ದಾರೆ. इतने छोटे डंबल और इतना बड़ा शोल्डर, ये कैसे पॉसिबल है? ये पॉसिबल है एक ऐसी सीक्रेट एक्सरसाइज से, अगर आपने कर ली ना आपके शोल्डर हो जाएंगे बहुत ज्यादा तगड़े. चलो बताता हूं. ಏನ್ ಹೇಳಿ, ಇವಳು ಕ್ಯಾಮರಾದ ಎದುರು ತಿರ್ಗೋದೇ ಇಲ್ಲ ನೋಡಿ. ನೋಡಿ, ಇದಕ್ಕೆ ಹೇಳುದು ಹುಕ್. ಇವನಿಗೆ ಚೆನ್ನಾಗಿ ಗೊತ್ತುಂಟು ಇವನ್ ಒಬ್ನೇ ಕ್ಯಾಮರಾ ಎದುರು ಬಂದ್ರೆ ಇವನ್ ಯಾರು ಕೂಡ ನೋಡಕ್ ಹೋಗಲ್ಲ, ಎಲ್ರು ವಿಡಿಯೋ ಸ್ಕಿಪ್ ಮಾಡ್ತಾರ ಅಂತ. ಅದಕ್ಕೆ ಮೊದಲು ಅಕ್ಕನ ಎದುರು ಕಳಿಸಿ ಆಮೇಲೆ ವಿಡಿಯೋ ಶುರು ಮಾಡ್ತಾನೆ. ಇವನ್ದೆಲ್ಲಾ ವಿಡಿಯೋ ಸ್ಟಾರ್ಟ್ ಆಗುದು ಹೀಗೇನೆ, ಬೇಕಾದ್ರೆ ನೀವೇ ನೋಡಿ. सुबह खाली पेट सबसे खराब चीज हमारी बॉडी के लिए क्या है? जो लड़कियां ये बोलती है कि जिम जाने से उनकी बॉडी लड़कों जैसी बन जाएगी, यार बहुत हुआ आज मैं बता ही देता हूँ. तो बता दो. ಯಾರು ಮಾಡಕ್ ಸಾಧ್ಯ ಆಗಲ್ಲ. 1 ಸೆಕೆಂಡ್ ಇವರ ಕಮೆಂಟ್ ಬಾಕ್ಸ್ ಓಪನ್ ಮಾಡೋಣ ಬನ್ನಿ, ತುಂಬಾನೇ ಫನ್ನಿ ಇರುತ್ತೆ. ಇಲ್ಲಿ ನೋಡಿ, ಎಲ್ರು ಗಮ್ ಟೇಪ್ ನ ಕಾರ್ಡ್ಬೋರ್ಡ್ ಬಾಕ್ಸ್ ಪಾರ್ಸೆಲ್ ನ ಪ್ಯಾಕ್ ಮಾಡಕ್ ಯೂಸ್ ಮಾಡಿದ್ರೆ ಇಲ್ಲಿ ಅವ್ರು ರ್ಯಾಂಪ್ ವಾಕ್ ಮಾಡಕ್ ಯೂಸ್ ಮಾಡ್ತಾರೆ. No comments. No comments. ಅಣ್ಣನ್ಗೆ ಇಲ್ಲಿ ಆಕ್ಟಿಂಗ್ ಮಾಡು ಅಂತ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾವನೆ. अरे भाई, ये तो बिल्कुल गलत कर रहे हो आप यार. अपनी कमर सीधी रखो, ऐसे एल्बो भी सीधी रखो, ठीक है? और ऐसे हाथ ऐसे ऐसे ऐसे, तब देखो कितना बढ़िया बाइसेप बनता है आपका. बता के भाई, करके बता एक बार. 2 मिनट देखो. ಏನ್ ಬಿದ್ಬಿಟ್ಟ ಗುರು, ನಮ್ಗಿದ್ ಆಕ್ಟಿಂಗ್ ಅಂತ ಗೊತ್ತೇ ಆಗಿಲ್ಲ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. थैंक यू. ಅಕ್ಕ ಇಷ್ಟೊಂದು ಬಟ್ಟೆ ಹಾಕಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ, ಇದಕ್ಕೆ 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 ಹೇಳೋದು ಹೆಣ್ಣು ಶಾಬಾಷ್. ಅಯ್ಯೋ, ವಾಪಸ್ ಎಲ್ಲ ಬಿಚ್ಚಿಬಿಟ್ಲು. ಇರ್ಲಿ ಬಿಡಿ, ನಂದೇ ತಪ್ಪು. ಅಲ್ಲ, ಇವನ್ ಜೊತೆ ಯಾಕಿದ್ದಾಳ ಅಂತ ನಂಗಂತೂ ಅರ್ಥ ಆಗ್ತಿಲ್ಲಪ್ಪ. ಓ ಇದಕ್ಕ, ಓಕೆ ಓಕೆ ಓಕೆ, ಇವಾಗ ಅರ್ಥ ಆಯ್ತು ಬಿಡಿ. तो भैया आज हम आए थे अपने घर नरेला. उठती काट दी मैंने अपनी बुलेट, बहुत दिन तक खड़ी थी. उसके बाद ಅಲ್ಲ, ಇವರಿಗೆಲ್ಲ ಬಟ್ಟೆ ಹಾಕೊಂಡ್ರೇನೆ ಅಲರ್ಜಿ ಆಗುತ್ತಾ? ಅಲ್ಲ, ಹೊರ್ಗಡೆ ಹೋಗಿ ಅಟ್ಲೀಸ್ಟ್ ಬಟ್ಟೆ ಹಾಕೋ ಗುರು. ಏನ್ ಯಾವತ್ತಿದ್ರು ಬಟ್ಟೆ ಬಿಚ್ತಾ ಇರ್ತೀರಲ್ಲ. बेस्ट पीनट बटर. ಅಕ್ಕಂಗೆ ಟಿ ಶರ್ಟ್ ಕಳ್ಗಡೆ ಮಾಡಿ ಕೂಡ ವಿಡಿಯೋ ಮಾಡ್ಬೋದಿತ್ತು, ಆದ್ರೆ ಹಾಗೆ ಮಾಡಿದ್ರೆ ವ್ಯೂಸ್ ಎಲ್ಲಿಂದ ಬರುತ್ತೆ?
ಅಲ್ಲಿ ಅಕ್ಕಪಕ್ಕ ಯಾರು ಜನನೇ ಇಲ್ಲ, ಆದ್ರೂ ಕೂಡ ಈ ಬಾಡಿ ಬಿಲ್ಡರ್ಗೆ ಬಾಡಿ ಗಾರ್ಡ್ಸ್ ಇದ್ದಾರೆ. ವಾ ಓಕೆ, ಇವರದ್ದು ಟ್ರೋಲ್ ವಿಡಿಯೋಸ್ ಕೂಡ ಇದೆ, ಅದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ये बताओ सबसे खराब खाना हमारे हार्ट के लिए? भुजिया नमकीन। ये है मेरी पूरे दिन की डाइट एज अ प्रोफेशनल बॉडी बिल्डर, जिसको देखकर आप हैरान हो जाओगे। ब्लैक कॉफी जो कि मैं रेगुलर पीता हूँ। आज था मेरा चेस्ट का वर्कआउट। हमेशा 3 से 4 बेस्ट एक्सरसाइज चूज करो अपने हिसाब से। ಓಕೆ, ಇವರಿಗೆ ಇಷ್ಟೆಲ್ಲ ಮಾಡಿ ಏನ್ ಲಾಭ ಆಯ್ತು ಅನ್ಕೊಂಡ್ರಾ? ಬನ್ನಿ ಹೇಳ್ತೇನೆ. ಓಕೆ ಸರ್, ಇವಳ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ಸ್ ಮಂತ್ಲಿ 390 rupees ಇದೆ ಅಂಡ್ ಅದರಲ್ಲಿ 8797 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ 390 ಇಂಟು 8797 ಇಸ್ಕಾಲ್ ಟು 34,30,30,830 ರೂಪಾಯಿ ಆಗುತ್ತೆ. ಅಂಡ್ ಇವಳಿಗೆ 3 ಮಿಲಿಯನ್ ಫಾಲೋವರ್ಸ್ ಇರೋ ಕಾರಣದಿಂದಾಗಿ ಇವಳಿಗೆ 10 ರಿಂದ 15 ಲಕ್ಷ ಬ್ರ್ಯಾಂಡ್ ಪ್ರಮೋಷನ್ಸ್ ಇಂದಲೇ ಬರುತ್ತೆ. ಅಂಡ್ ಯೂಟ್ಯೂಬ್ ಅಲ್ಲಿ 468K ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಸೊ ಇವಳು ಒಬ್ಳಿದ್ದು ಮಂತ್ಲಿ ಇನ್ಕಮ್ ಎಸ್ಟಿಮೇಟೆಡ್ 50 ಲಕ್ಷ ಪ್ಲಸ್ ಆಗುತ್ತೆ. ಇವಳ ಹಸ್ಬೆಂಡ್ ವಿಷಯಕ್ಕೆ ಬರೋದಾದ್ರೆ ಇವನ ಅಕೌಂಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಫ್ ಇದೆ, ಆದ್ರೆ 2.5 ಮಿಲಿಯನ್ ಫಾಲೋವರ್ಸ್ ಇರೋ ಕಾರಣದಿಂದಾಗಿ ಬ್ರ್ಯಾಂಡ್ ಪ್ರಮೋಷನ್ಸ್ ಇಂದಲೇ ತುಂಬಾನೇ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಆಮೇಲೆ ಇವೊಂದು 2 ಯೂಟ್ಯೂಬ್ ಅಕೌಂಟ್ ಕೂಡ ಇದೆ. ಮೊದಲೇದು ಬಂದ್ಬಿಟ್ಟು ರೋಹಿತ್ ಕಟ್ರಿ ಫಿಟ್ನೆಸ್ ವಿಚ್ ಹಸ್ ಓವರ್ 5.2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂಡ್ ರೋಹಿತ್ ಸೋನಿಯಾ ವ್ಲಾಗ್ಸ್ ವಿಚ್ ಹಸ್ ಓವರ್ 860K ಸಬ್ಸ್ಕ್ರೈಬರ್ಸ್. ಓಕೆ, ಸೊ ಇವರಿಬ್ಬರ ಕಂಬೈನ್ಡ್ ಮಂತ್ಲಿ ಇನ್ಕಮ್ ನ ಸೇರಿಸಿ ಹೇಳೋದಾದ್ರೆ ಇವರಿಬ್ರು ಮಂತ್ಲಿ ಲ್ಯಾಕ್ಸ್ ಅಲ್ಲ ಕ್ರೋರ್ಸ್ ಅಲ್ಲಿ ದುಡಿತಾ ಇದ್ದಾರೆ. ಓಕೆ, ಸೊ ಇವರಿಬ್ಬರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗಿದೆ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. मैंने कभी नहीं सोचा था कि डे 17 तक आते आते मेरी लोअर बॉडी की स्ट्रेंथ, स्टेबिलिटी और मसल्स मैनेजमेंट में इतनी नोटिसेबल इंप्रूवमेंट दिखेगी. सो ये पूरी 35 डेज की सीरीज मेरी उसी जर्नी को रिक्रिएट कर रही है. ಇವಳ ಹೆಸರು ಬಿಗ್ ಫಿಟ್ ಗರ್ಲ್. ಅವಳು ಆಡಿಡಾಸ್ ಆದ್ರೆ ಇವಳ ಆಬಿಡಾಸ್. ಇವಳದೊಮ್ಮೆ ಪ್ರೊಫೈಲ್ ಓಪನ್ ಮಾಡಿ ನೋಡಿ, ಸೇಮ್ ಟು ಸೇಮ್ ಅವಳದೇ ಜೆರಾಕ್ಸ್ ಕಾಪಿ ಹೊಡೆದು ಬಿಟ್ಟವಳೆ. ಅವಳ ತರ ಇವಳು ಒಬ್ಳೆ ಅನ್ಕೊಂಡ್ರಾ? ಅಜ್ಜಿ ತುಂಡೆ ನಂದು. ಇವಾಗ ಇನ್ನೊಂದು ವಿಡಿಯೋ ಹಾಕ್ತೇನೆ ನೋಡಿ. क्या तुम्हें फैट भी कम करना है और कर्व्स भी मेंटेन रखने हैं तो इन 3 चीजों का ध्यान जरूर रखना. ಈ ವಿಷಯನ ಬೇಕಂತಲೇ ಶರ್ಟ್ ನ ಮೇಲ್ಗಡೆ ಎತ್ತಿ ಹೇಳ್ತಾವಳೆ ನೋಡಿ. ಅಂಡ್ ಇಂಥವ್ರಿಗೆಲ್ಲ ಲಕ್ಷಗಟ್ಟಲೆ ಜನ ಫಾಲೋವರ್ಸ್, ಪೇಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ. ಯಾಕೆ ಯಾಕೆ ನೋಡಿ, ಇದಕ್ಕೆ ಹೇಳುದು ನಿಜವಾದ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಂತ. ನೀವು ಸಪೋರ್ಟ್ ಮಾಡೋದಾದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಿ. ಇವಳ ಇನ್ಸ್ಟಾ ಐಡಿ ಬಂದ್ಬಿಟ್ಟು ಸುಧಾ ದಾಸ್ 12. ಇವಳ ಹತ್ರ ವರ್ಕೌಟ್ ಮಾಡೋದಕ್ಕೆ ಸರಿಯಾದ ಎಕ್ವಿಪ್ಮೆಂಟ್ ಇಲ್ಲ, ವಿಡಿಯೋ ಮಾಡೋದಕ್ಕೆ ಏನ್ ದೊಡ್ಡ ಐಫೋನ್ ಇಲ್ಲ. ಪಾಪ ಹೊಲ ಗದ್ದೆಗಳಲ್ಲೆಲ್ಲ ವಿಡಿಯೋ ಮಾಡ್ತಿದ್ದಾಳೆ. ಆದ್ರೆ ಇವಳಿಗೆ ಫಾಲೋವರ್ಸ್ ಎಷ್ಟು? ಕೇವಲ 36,000. ಯಾಕೆ ಇವಳು ಬಟ್ಟೆ ಬಿಚ್ಚೋದಿಲ್ಲ ಅದಕ್ಕ? ಓಕೆ, ಇವಾಗ ಬಟ್ಟೆ ಬಿಚ್ಚಿದ್ರೆ ಮಾತ್ರ ನೀವು ಫಾಲೋ ಮಾಡೋದಲ್ಲ. ಅಲ್ಲ ಏನಾಗುತ್ತೆ ನಿಮ್ಗೆ ಇಂಥವ್ರನ್ನೆಲ್ಲ ಫಾಲೋ ಮಾಡೋದಕ್ಕೆ? ನೋಡಿ ಸಿಂಪಲ್, ಎಷ್ಟು ಸಿಂಪಲ್ ಉಂಟು ನೋಡಿ. ಫಾಲೋ ಕೊಟ್ಟೆ, ಫಾಲೋ ನೋಡಿ. ಅಲ್ಲ ಇಂಥವ್ರಿಗೆ ಸಪೋರ್ಟ್ ಮಾಡಿ, ಇಂಥವ್ರನ್ನ ಬೆಳೆಸಿ. ಟ್ಯಾಲೆಂಟ್ ಅಂದ್ರೆ ಇದು. ಓಕೆ, ಸೊ ನಾನು ಹೇಳಿದ್ದೇನೆ. ಆಮೇಲೆ ನಿಮ್ ಇಷ್ಟ, ಏನ್ ಬೇಕಾರೆ ನೋಡಿ, ಏನ್ ಬೇಕಾರೆ ಮಾಡಿ, ನಿಮ್ ಲೈಫ್ ನಿಮ್ ಇಷ್ಟ. ಅಂಡ್ ನಾನು ವಿಡಿಯೋ ಮಾಡಿ ತಮಾಷೆಗೆ ಇದನ್ನು ಯಾರು ಕೂಡ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಅಂಡ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ತುಂಬಾ ಉಪಕಾರ ಆಗುತ್ತೆ. ಖುಷಿಯಾಗಿರಿ.